ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚಟುವಟಿಕೆ ಹಾಳೆ 6 ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ. ಚಟುವಟಿಕೆ 1 ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನಿಮ್ಮ ಬೀದಿಯ ಕಸ ವಿಲೇವಾರಿ, ಕುಡಿಯುವ ನೀರಿನ ಸರಬರಾಜು, ಬೀದಿ ದೀಪಗಳ ನಿರ್ವಹಣೆಯನ್ನು ಯಾರು ಮಾಡುತ್ತಾರೆ? ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ವಹಣೆಯಾಗುತ್ತದೆ. ನಗರ ಪ್ರದೇಶಗಳಲ್ಲಿ ನಗರಸಭೆಯ ವತಿಯಿಂದ ನಿರ್ವಹಣೆ ಮಾಡಲಾಗುತ್ತದೆ. ನಿಮ್ಮ ಮನೆಯ ಕಂದಾಯ ಅಥವಾ ನೀರಿನ ಕಂದಾಯವನ್ನು ಎಲ್ಲಿ ಕಟ್ಟುತ್ತಾರೆ? ಹಿರಿಯರನ್ನು ಕೇಳಿ ಬರೆಯಿರಿ. ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ತಾರ, ಪಟ್ಟಣಗಳಲ್ಲಿ ಪುರಸಭೆಯಲ್ಲಿ ಕಟ್ತಾರ, ನಗರಗಳಲ್ಲಿ ನಗರಸಭೆಯಲ್ಲಿ ಕಟ್ಟುತ್ತಾರೆ. ನೀವು ಯಾವ ಸ್ಥಳೀಯ ಸರ್ಕಾರಕ್ಕೆ ಸೇರುತ್ತೀರಾ ಹೇಳಬಲ್ಲಿರಾ? ನಗರ ಅಥವಾ ಗ್ರಾಮೀಣ? ನಾವು ನಗರಸಭೆಗೆ ಸೇರುತ್ತೇವೆ. ನೀವು ಗ್ರಾಮೀಣ ಪ್ರದೇಶದವರಾದರೆ ಗ್ರಾಮೀಣ ಸಭೆ ಅಂತ ಬರೀರಿ. 4ನೇ ಪ್ರಶ್ನೆ, ನಿಮ್ಮ ಸ್ಥಳೀಯ ಜನಪ್ರತಿನಿಧಿಯ ಹೆಸರೇನು? ಅವರು ಹೇಗೆ ಆಯ್ಕೆಯಾಗುತ್ತಾರೆ? ನಮ್ಮ ಸ್ಥಳೀಯ ಪ್ರತಿನಿಧಿಯ ಹೆಸರು ಸುರೇಶ್ ಗೌಡ್ರು. ಮತದಾನದ ಮೂಲಕ ಆಯ್ಕೆಯಾಗುತ್ತಾರೆ. ಸಾರ್ವಜನಿಕ ಚುನಾವಣೆಯಲ್ಲಿ ಮತದಾನದ ಮೂಲಕ ಇವರು ಆಯ್ಕೆಯಾಗಿದ್ದಾರೆ. ಚಟುವಟಿಕೆ 2 ಈ ಕೆಳಗಿನ ಮನೋನಕ್ಷೆಯಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಸ್ಥಳೀಯ ಸರ್ಕಾರದ ಹಂತಗಳನ್ನು ತುಂಬಿರಿ. ಸ್ಥಳೀಯ ಸರ್ಕಾರಗಳು: ಗ್ರಾಮೀಣ ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಮತ್ತೆ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಇಸಿಒ ಬರ್ತಾರೆ. ಈ ಇಸಿಒ ಕೆಳಗ ಸದಸ್ಯರು ಬರ್ತಾರ್ರಿ. ನೆಕ್ಸ್ಟ್ ನಗರ ಸ್ಥಳೀಯ ಸರ್ಕಾರ. ಇಲ್ಲಿ ನಗರ ಪಾಲಿಕೆ, ಪುರಸಭೆ, ಮಹಾನಗರ ಪಾಲಿಕೆ ಬರ್ತಾವ್ರಿ. ಇಲ್ಲೇನು ಬರ್ತಾನದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಚಟುವಟಿಕೆ 3 ಕೆಳಗೆ ನೀಡಿರುವ ಖಾತೆಗಳಿಗೆ ಸಂಬಂಧಿಸಿದ ಪ್ರಸ್ತುತ ಸಚಿವರನ್ನು ಹೆಸರಿಸಿರಿ. ಕ್ರಮ ಸಂಖ್ಯೆ, ಖಾತೆಗಳು, ಮಂತ್ರಿಗಳ ಹೆಸರು. ಮೊದಲನೇದಾಗಿ ಹಣಕಾಸು ಸಚಿವರು ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಇವ್ರೇನ್ ಮಾಡ್ಯಾರ? ಈಗ ಹಣಕಾಸು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾರ. ನೆಕ್ಸ್ಟ್ 2ನೇದ್ದು ಶಿಕ್ಷಣ ಸಚಿವರು ಶ್ರೀ ಮಧು ಬಂಗಾರಪ್ಪನವರು. ಗೃಹ ಖಾತೆ ಸಚಿವರು ಪರಮೇಶ್ವರ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಚಟುವಟಿಕೆ 5 ನಿಮ್ಮ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಯನ್ನು ಸಂದರ್ಶಿಸಿ, ನಂತರ ತರಗತಿಯಲ್ಲಿ ಚರ್ಚಿಸಿ. ಪ್ರಶ್ನಾವಳಿ ಮಾದರಿ: ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಕಳಕನಗೌಡ್ರು. ನೀವು ಯಾವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಿ? ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವುದಕ್ಕಾಗಿ ಹಾಗೂ ಜನರ ಸೇವೆಯನ್ನು ಮಾಡುವುದಕ್ಕಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. 3ನೇ ಪ್ರಶ್ನೆ, ಸ್ಥಳೀಯ ಸರ್ಕಾರಗಳ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದರೆ ಇರಬೇಕಾದ ಅರ್ಹತೆಗಳಾವವು? ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್ ಭಾರತದ ಪ್ರಜೆಯಾಗಿರಬೇಕು. ನೆಕ್ಸ್ಟ್ ದಿವಾಳಿಯಾಗಿರಬಾರದು, ಅಪರಾಧಿಯಾಗಿರಬಾರದು, ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು. 4ನೇ ಪ್ರಶ್ನೆ, ನಿಮ್ಮ ಆಯ್ಕೆಯ ಪ್ರಕ್ರಿಯೆ ಹೇಗಾಗುತ್ತದೆ? ಸ್ಥಳೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಸಾರ್ವಜನಿಕ ಚುನಾವಣೆ ಇರುತ್ರಿ. ಸ್ಥಳೀಯ ಚುನಾವಣೆಯಲ್ಲಿ 18 ವರ್ಷ ಪೂರೈಸಿದ ಮತದಾರರು ಮತ ಚಲಾಯಿಸುವುದರ ಮೂಲಕ ಆಯ್ಕೆ ಮಾಡ್ತಾರ. ನೆಕ್ಸ್ಟ್ ನಿಮ್ಮ ಅಧಿಕಾರದ ಅವಧಿ ಎಷ್ಟು ವರ್ಷಗಳು ಸರ್? 5 ವರ್ಷ ಇರ್ತೈತೆ ಅಧಿಕಾರಾವಧಿ. 6ನೇ ಪ್ರಶ್ನೆ, ನಿಮ್ಮ ಗ್ರಾಮ ಅಥವಾ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆ ಅಥವಾ ನಗರಸಭೆ ಅಥವಾ ಮಹಾನಗರ ಪಾಲಿಕೆಯಿಂದ ಮಕ್ಕಳಿಗೆ ದೊರೆಯುವ ಸೌಲಭ್ಯಗಳನ್ನು ತಿಳಿಸಿರಿ. ಉತ್ತರ: ಉಚಿತ ಶಿಕ್ಷಣದ ಸೌಲಭ್ಯ, ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಆರೋಗ್ಯದ ಸೌಲಭ್ಯ, ಭದ್ರತೆಯ ವ್ಯವಸ್ಥೆ, ಬೀದಿ ದೀಪಗಳ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ಗ್ರಂಥಾಲಯಗಳನ್ನು ನಿರ್ಮಿಸುವುದು, ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ, ಶಾಲಾ ಕಟ್ಟಡಗಳ ನಿರ್ಮಾಣ. ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಪಾಯಿಂಟ್ಸ್ನ ಬರೀರಿ, ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸ್ರಿ. ನೆಕ್ಸ್ಟ್ ಚಟುವಟಿಕೆ 6 ಕೆಳಗೆ ನೀಡಿರುವ ಉಚ್ಚ ನ್ಯಾಯಾಲಯದ ಚಿತ್ರ ನೋಡಿ ನಿಮಗೆ ತಿಳಿದ ಮಾಹಿತಿಯನ್ನು ಬರೆಯಿರಿ. ಉಚ್ಚ ನ್ಯಾಯಾಲಯ ಅಂದ್ರೂ ಒಂದ, ಹೈಕೋರ್ಟ್ ಅಂದ್ರೂ ಒಂದ. ನೋಡ್ರಿ ಹೆಂಗೈತಿ, ಚೆನ್ನಾಗೈತಲ್ಲ. ಮೊದಲನೇ ಪಾಯಿಂಟ್, ಭಾರತದಲ್ಲಿ ಉಚ್ಚ ನ್ಯಾಯಾಲಯವು ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ ನ್ಯಾಯಾಲಯವಾಗಿದೆ. ಸೆಕೆಂಡ್ ಉಚ್ಚ ನ್ಯಾಯಾಲಯವು ಇದು ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಥರ್ಡ್ ಉಚ್ಚ ನ್ಯಾಯಾಲಯವು ಕೆಳಗಿನ ನ್ಯಾಯಾಲಯಗಳ ತೀರ್ಪುಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿದೆ.
ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಅಂದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ. ಚಟುವಟಿಕೆ 7 ಕರ್ನಾಟಕ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯ ಹಂತಗಳನ್ನು ಚಾರ್ಟ್ನಲ್ಲಿ ಬರೆಯಿರಿ. ಹೈಕೋರ್ಟ್ ಅಂದರೆ ಒಂದ, ಉಚ್ಚ ನ್ಯಾಯಾಲಯ ಅಂದ್ರೆ ಒಂದ, ಅದ್ರ ಕೆಳಗ ಜಿಲ್ಲಾ ನ್ಯಾಯಾಲಯಗಳಿರ್ತಾವೆ, ಅದ್ರ ಕೆಳಗ ತಾಲೂಕಾ ನ್ಯಾಯಾಲಯಗಳಿರ್ತಾವೆ. ತಾಲೂಕಾ ನ್ಯಾಯಾಲಯದಲ್ಲಿ ಮತ್ತೆರಡು ವಿಧ ಬರ್ತೈತ್ರಿ, ಸಿವಿಲ್ ನ್ಯಾಯಾಲಯ, ಕ್ರಿಮಿನಲ್ ನ್ಯಾಯಾಲಯ. ಚಟುವಟಿಕೆ 8 ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರ ಪಟ್ಟಿ ತಯಾರಿಸಿರಿ. ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ನೀವು ಗ್ರಂಥಾಲಯವನ್ನು ಬಳಸಬಹುದು ಹಾಗೂ ಡಿಜಿಟಲ್ ಮಾಹಿತಿ ಪಡೆದುಕೊಳ್ಳಬಹುದು. ಕ್ರಮ ಸಂಖ್ಯೆ, ಮುಖ್ಯ ನ್ಯಾಯಾಧೀಶರ ಹೆಸರು, ಅವಧಿ. ಆರ್ ವೆಂಕಟರಾಮಯ್ಯ 1956ರಿಂದ 1957, ಎಸ್.ಆರ್. ದಾಸ್ ಗುಪ್ತಾ 1957ರಿಂದ 1961, ಶ್ರೀನಿವಾಸ ರಾವ್ 1962ರಿಂದ 1963, ಸೋಮನಾಥ್ ಅಯ್ಯರ್ 1969ರಿಂದ 1969, ಎಂ ಸದಾಶಿವಯ್ಯ 1969ರಿಂದ 1970, ಎ ನಾರಾಯಣ ಪೈ 1970ರಿಂದ 73, ಗೋವಿಂದ ಭಟ್ಟ 1973ರಿಂದ 77. ನೆಕ್ಸ್ಟ್ ಒನ್ ಚಂದ್ರಶೇಖರ 1978ರಿಂದ 1982, ಕೆ ಭೀಮಯ್ಯ 1982ರಿಂದ 83. ನೆಕ್ಸ್ಟ್ ಒನ್ ಡಿ.ಎಚ್. ವಘೇಲಾ 2013ರಿಂದ 2015, ಎಸ್ ಕೆ ಮುಖರ್ಜಿ 2016ರಿಂದ 2017, ದಿನೇಶ್ ಮಹೇಶ್ವರಿ 2018ರಿಂದ 2019, ಅಭಯ್ ಶ್ರೀನಿವಾಸ್ ಓಕಾ 2019ರಿಂದ 2021, ರಿತುರಾಜ್ ಅವಸ್ಥಿ 2021ರಿಂದ 2022, ಪ್ರಸನ್ನ ಬಿ ವರಾಳೆ 2022ರಿಂದ 2024. ಚಟುವಟಿಕೆ ಹಾಳೆ 7 ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕ ಖಂಡವನ್ನು ಆ್ಯಂಡೀಸ್ಗಳ ನಾಡು ಎಂದು ಕರೆಯುತ್ತಾರೆ. ಚಟುವಟಿಕೆ 1 ಭೂಮಿಯ ಮೇಲೆ ವಾಸಿಸುತ್ತಿರುವ ಎಲ್ಲ ಪ್ರದೇಶಗಳ ಜನರು ವಿಭಿನ್ನ ಶೈಲಿಯ ಉಡುಗೆ ತೊಡುಗೆಗಳನ್ನು ಹೊಂದಿರುತ್ತಾರೆ. ಕಾರಣ ಆ ಪ್ರದೇಶಗಳ ಹವಾಮಾನ, ಸಾಂಸ್ಕೃತಿಕ ಜೀವನ ಮತ್ತು ಆಚರಣೆಗಳು ಭಿನ್ನವಾಗಿರುತ್ತವೆ. ಈ ಕೆಳಗೆ ಕೆಲವು ಉಡುಪುಗಳ ವಿಧಗಳನ್ನು ಹಾಗೂ ಅವುಗಳ ವಿಶೇಷತೆಯನ್ನು ನೀಡಲಾಗಿದೆ, ಗಮನಿಸಿರಿ. ಉಡುಪುಗಳ ವಿಧಗಳು, ಉಡುಪುಗಳ ವಿಶೇಷತೆ. ಹತ್ತಿ ಬಟ್ಟೆ ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುವುದರಿಂದ ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತದೆ. ಉಣ್ಣೆ ಬಟ್ಟೆ ದೇಹವನ್ನು ಶೀತ ಗಾಳಿಯಿಂದ ರಕ್ಷಿಸಿ ಬೆಚ್ಚಗಿನ ಅನುಭವವನ್ನು ನೀಡುತ್ತದೆ. PVC ಯಿಂದ ತಯಾರಿಸಿದ ಬಟ್ಟೆ ಮಳೆಯ ನೀರಿನಿಂದ ರಕ್ಷಿಸುತ್ತದೆ. ಮೇಲೆ ನೀಡಿರುವ ಸುಳುಹುಗಳ ಸಹಾಯದಿಂದ ಈ ಕೆಳಗೆ ನೀಡಿರುವ ಪ್ರದೇಶಗಳ ಜನರು ಯಾವ ರೀತಿಯ ಉಡುಪು ಧರಿಸುತ್ತಾರೆಂಬುದನ್ನು ಬರೆಯಿರಿ. ಕ್ರಮ ಸಂಖ್ಯೆ, ಪ್ರದೇಶಗಳು, ಧರಿಸುವ ಉಡುಪಿನ ವಿಧ. ಮೊದಲನೇ ಪಾಯಿಂಟ್, ಅತಿ ಹೆಚ್ಚು ಉಷ್ಣತೆಯಿಂದ ಕೂಡಿದ ಅರೇಬಿಯಾದಲ್ಲಿ ಹತ್ತಿ ಬಟ್ಟೆಯನ್ನು ಬಳಸುತ್ತಾರೆ. ನೆಕ್ಸ್ಟ್ ಎರಡನೇದ್ದು, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಾದ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ PVC ಯಿಂದ ತಯಾರಿಸಿದ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾರೆ. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಶೀತದಿಂದ ಕೂಡಿದ ಸೈಬೇರಿಯನ್ ಪ್ರದೇಶದಲ್ಲಿ ಉಣ್ಣೆ ಬಟ್ಟೆಯನ್ನು ಧರಿಸುತ್ತಾರೆ. ನಾಲ್ಕನೇ ಪಾಯಿಂಟು, ಅತಿ ಹೆಚ್ಚು ಬಿಸಿಲು ಬೀಳುವ ಉತ್ತರ ಆಫ್ರಿಕಾ ಪ್ರದೇಶಗಳಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುತ್ತಾರೆ. ಚಟುವಟಿಕೆ 2 ಭಾರತವು ಹಳ್ಳಿಗಳಿಂದ ಕೂಡಿದ ದೇಶವಾಗಿದ್ದು ಹಳ್ಳಿಯ ಜನರ ಜೀವನ ಶೈಲಿ, ದಿನಚರಿಗಳು ನಗರದ ಜನರ ಜೀವನ ಶೈಲಿಗಿಂತ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಬರೆಯಿರಿ. ಉದಾಹರಣೆಗೆ ದಿನಚರಿ, ಉದ್ಯೋಗ, ಆಹಾರ, ಉಡುಪು, ಆಟೋಟಗಳು, ಹಬ್ಬಗಳು ಇತ್ಯಾದಿ. ನಗರ ಜೀವನ ಶೈಲಿ ಪ್ರತಿದಿನವೂ ಕೂಡ ಎಲ್ಲರೂ ತಮ್ಮದೇ ಆದ ದಿನಚರಿಯನ್ನು ಪ್ರಾರಂಭಿಸುತ್ತಾರೆ. ನಗರದಲ್ಲಿ ತಮ್ಮದೇ ಆದಂಥ ದಿನಚರಿಯನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ಎಲ್ಲರೂ ಉದ್ಯೋಗ ಮಾಡಬೇಕಾದ ಅನಿವಾರ್ಯತೆ ಇರುತ್ತದೆ. ನೆಕ್ಸ್ಟ್, ಗಡಿಬಿಡಿ ಜೀವನದಲ್ಲಿ ಸರಿಯಾದ ಆಹಾರ ಸೇವನೆ ಇರುವುದಿಲ್ಲ, ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋಕ್ಕಾಗಲ್ಲ. ಉಡುಪುಗಳಲ್ಲಿ ವಿಶೇಷತೆ ಇದೆ, ನಗರ ಪ್ರದೇಶದ ಜನರ ಉಡುಪಿನಲ್ಲಿ ವಿಶೇಷತೆ ಇದೆ. ನೆಕ್ಸ್ಟ್, ಆಟಗಳು ಬರೀ ಮೊಬೈಲ್ನಲ್ಲಿ ನಡೆಯುತ್ತವೆ. ಮಕ್ಕಳು ಹೊರಗಡೆ ಹೋಗಿ ಆಟವನ್ನು ಆಡೋದಿಲ್ಲ, ಬರೀ ಮೊಬೈಲ್ನಲ್ಲಿ ಆಟವನ್ನು ಆಡ್ತಾರೆ. ನೆಕ್ಸ್ಟ್, ಹಬ್ಬ ಹರಿದಿನಗಳ ಸಡಗರ ಕಮ್ಮಿ ಪ್ರಮಾಣದಲ್ಲಿ ನಗರ ಪ್ರದೇಶದಲ್ಲಿ ಇರ್ತೈತಿ. ನೆಕ್ಸ್ಟ್, ಹಳ್ಳಿಯ ಜೀವನ ಶೈಲಿ, ಉತ್ತಮ ಆರೋಗ್ಯಯುತವಾದ ದಿನಚರಿ ಇದೆ. ಹಳ್ಳಿಗಳಲ್ಲಿ ಉತ್ತಮವಾದಂತಹ ಆರೋಗ್ಯಯುತವಾದಂತಹ ಜೀವನ ಶೈಲಿ ಇರ್ತೈತಿ, ದಿನಚರಿ ಇರ್ತೈತಿ. ಎರಡನೇದ್ದು, ಅವರವರ ಜವಾಬ್ದಾರಿಯುತವಾದ ಕೆಲಸವನ್ನು ನಿರ್ವಹಿಸುತ್ತಾರೆ. ಮೂರನೇ ಪಾಯಿಂಟ್, ಉತ್ತಮ ಆಹಾರ ಸೇವನೆ, ಹಿತಕರವಾದ ಉಡುಪನ್ನು ಧರಿಸುತ್ತಾರೆ. ಎಲ್ಲರೂ ಸೇರಿ ಆಟೋಟಗಳಲ್ಲಿ ಹರಟೆಯಲ್ಲಿ ಭಾಗವಹಿಸುತ್ತಾರೆ. ಬಹಳ ಸಡಗರ ಸಂಭ್ರಮದಿಂದ ಹಬ್ಬಗಳನ್ನು ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಆಚರಿಸುತ್ತಾರೆ. ಚಟುವಟಿಕೆ 3 ನಿಮ್ಮ ಮನೆಯಲ್ಲಿ ತಯಾರಿಸುವ ವಿವಿಧ ಅಡುಗೆಗಳನ್ನು ಹೆಸರಿಸಿರಿ, ತರಗತಿಯಲ್ಲಿ ಮಂಡಿಸಿರಿ, ವಿಶೇಷತೆಗಳನ್ನು ಬರೆಯಿರಿ.
ನಮ್ಮ ಮನೆಯಲ್ಲಿ ರೊಟ್ಟಿ ವಿವಿಧ ಪಲ್ಯಗಳನ್ನು ತಯಾರಿಸುತ್ತಾರೆ. ಚಪಾತಿ, ಜುಣುಕ, ಹೋಳಿಗೆ, ಪಾಯಸ, ಜಾಮೂನು, ಚಕ್ಕಲಿ, ನಿಪ್ಪಟ್ಟು, ಲಡ್ಡು, ಕುರುಕುಲು ತಿಂಡಿ, ಪಾನಿಪುರಿ, ಗೋಬಿ ಮಂಚೂರಿ, ವಿವಿಧ ತರಹದ ರೈಸ್ ಐಟಂಗಳನ್ನು ತಯಾರಿಸುತ್ತಾರೆ. ರೊಟ್ಟಿ ಮತ್ತು ಎಣ್ಬದನೆಕಾಯಿ ಪಲ್ಯ ನಮ್ಮ ಮನೆಯ ಅತಿ ವಿಶೇಷವಾದ ಅಡುಗೆ ಇದು. ನಮ್ಮ ಅಮ್ಮ ಪ್ರೀತಿಯಿಂದ ತಯಾರಿಸಿಕೊಡುತ್ತಾರೆ. ಲಾಸ್ಟ್ ಒನ್, ಪಾಯಸ, ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ಮಾಡುವರು. ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ. ಚಟುವಟಿಕೆ 4, ನೆಮ್ಮದಿಯ ಜೀವನ ನಡೆಸಲು ಬೇಕಾದ ಕೆಲವು ಮೂಲಭೂತ ಅವಶ್ಯಕತೆಗಳನ್ನು ತಿಳಿಸಿರಿ. ಸಂತೋಷದಿಂದ ಎಲ್ಲವನ್ನು ಧನಾತ್ಮಕವಾಗಿ ನೋಡಿಕೊಳ್ಳುವ ಭಾವನೆ ಇರಬೇಕು. ನಮಗೇನೇ ಬಂದರೂ ಅದನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ಧನಾತ್ಮಕವಾದ ಮನೋಭಾವನೆ ಇರಬೇಕು. ಆಗ ನೆಮ್ಮದಿಯ ಜೀವನ ಸಿಗುತ್ತಾ. ನಗುವನ್ನು ಹಂಚಿ ಎಲ್ಲವನ್ನು ನಗುತ್ತಲೇ ಸ್ವೀಕರಿಸಿರಿ. ಹೊಂದಿಕೊಂಡು ಬಾಳಿ. ಲಿವ್ ಆ್ಯಂಡ್ ಲೆಟ್ ಅಸ್ ಲಿವ್. ನೆಕ್ಸ್ಟ್ ಒನ್, ಇರುವುದರಲ್ಲಿಯೇ ಸಂತೋಷವಾಗಿರಿ. ಚಟುವಟಿಕೆ 5, ಭಾರತ ದೇಶವು ಭೌಗೋಳಿಕ ವೈವಿಧ್ಯತೆಯಿಂದ ಕೂಡಿದೆ. ನೀವು ಯಾವ ಭೌಗೋಳಿಕ ಹಿನ್ನೆಲೆ ಇರುವ ಪ್ರದೇಶಗಳಲ್ಲಿ ವಾಸಿಸಲು ಇಚ್ಛಿಸುತ್ತೀರಿ? ಏಕೆ? ಈ ಕೆಳಗಿನ ಪಟ್ಟಿಯಲ್ಲಿ ಬರೆಯಿರಿ. ಕ್ರಮ ಸಂಖ್ಯೆ. ಭೌಗೋಳಿಕ ಪ್ರದೇಶಗಳು, ಹೌದು ಅಥವಾ ಇಲ್ಲ. ಕಾರಣ. ಅರಣ್ಯ ಪ್ರದೇಶ. ನಾನು ಅರಣ್ಯ ಪ್ರದೇಶದಲ್ಲಿರೋಕ್ಕೆ ಇಷ್ಟಪಡಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ವನಮೃಗಗಳು, ಬಹಳಷ್ಟು ಪ್ರಾಣಿ ಪಕ್ಷಿಗಳ ಭಯ ಇರುತ್ತೆ, ಕಾಡು ಪ್ರಾಣಿಗಳಿರ್ತವೆ. ಹಾಗಾಗಿ ನಾನು ಅರಣ್ಯ ಪ್ರದೇಶದಲ್ಲಿರೋಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಒನ್ನು ಮರುಭೂಮಿ ಪ್ರದೇಶ. ಇಲ್ಲ, ಅಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಸರಿಯಾಗಿ ನೀರು ಸಿಗಲ್ಲ, ಬಹಳಷ್ಟು ಉಷ್ಣತೆ ಇರ್ತೈತಿ, ಅಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಮರುಭೂಮಿಯಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಒನ್ನು ಸಮುದ್ರ ತೀರ ಪ್ರದೇಶ. ಅಲ್ಲಿ ಕೂಡ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಸುನಾಮಿಗಳು, ಭೂಕಂಪದ ಅಲೆಗಳು ಬರುವ ಸಾಧ್ಯತೆ ಇರ್ತೈತಿ. ಸಮುದ್ರಗಳು ಬಂದು ಅಪ್ಪಳಿಸ್ತಿರ್ತಾವೆ, ಅಪಾಯ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿರೋಕ್ಕೂ ಇಷ್ಟಪಡಲ್ಲ. ನದಿ ಬಯಲು ಪ್ರದೇಶ. ಹೌದು, ನಾನು ನದಿ ಬಯಲು ಪ್ರದೇಶದಲ್ಲಿ ವಾಸಿಸಲು ಇಚ್ಛಿಸುತ್ತೇನೆ. ಕಾರಣ, ಇಲ್ಲಿ ನದಿಗಳು ತಂದು ಬಿಟ್ಟಂಥ ಫಲವತ್ತಾದ ಮಣ್ಣು ಇರ್ತೈತಿ, ವಿಶಾಲವಾದ ಭೂಭಾಗ ಇರ್ತೈತಿ, ಕೃಷಿಗೆ ಯೋಗ್ಯವಾದ ಭೂಮಿ ಇರ್ತೈತಿ. ಉತ್ತಮವಾದ ಜೀವನ ನಡೆಸಲು ಇದು ಯೋಗ್ಯವಾದ ಪ್ರದೇಶ. ಹಾಗಾಗಿ ನಾನು ನದಿ ಬಯಲು ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಒನ್ನು ಗುಡ್ಡಗಾಡು ಪ್ರದೇಶ. ಇಲ್ಲ, ನಾನು ಗುಡ್ಡಗಾಡು ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಗುಡ್ಡಗಳಲ್ಲಿ ಪ್ರಾಣಿಗಳ ಭಯ ಇರ್ತೈತಿ, ಆಮೇಲೆ ಒಂಟಿಯಾಗಿ ಬದುಕಬೇಕಾಗತ್ತೆ. ಸೊ ಭಯದ ವಾತಾವರಣ ಇರುತ್ತೆ. ಹಾಗಾಗಿ ನಾನು ಗುಡ್ಡ ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.